ಬಿಬಿಎಂಪಿ ಕಾರ್ಪೊರೇಟರ್ಗಳಿಗೆ ಶುರುವಾಗಿದೆ ನಡುಕ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಿನ್ನೆಯಷ್ಟೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ರು. ಈಗ ಇಲ್ಲಿವರೆಗೂ ನಡೆದಿರುವಂತಹ ಕ್ರಮಗಳನ್ನು ಜಾಲಾಡಿರುವಂತಹ ಜಾರಿ ನಿರ್ದೇಶನಾಲಯ ಮಾಜಿ ಕಾರ್ಪೊರೇಟರ್ಗಳಿಗೆ ನೋಟಿಸ್ ಜಾರಿ ಮಾಡಿದೆ. ದಾಳಿಯ ಬೆನ್ನಲ್ಲೇ ನಡುಕ ಶುರುವಾಗಿದೆ. ಬಿಬಿಎಂಪಿ ಕಚೇರಿ ಮೇಲೆ ನಿನ್ನೆಯಷ್ಟೇ ದಾಳಿ ಮಾಡಲಾಗಿತ್ತು. ಕೇಂದ್ರ ಕಚೇರಿಯಲ್ಲಿ ದಾಖಲೆಗಳನ್ನು ಪರಿಶೋಧನೆ ಮಾಡಿರುವಾಗ ಅನೇಕ ಅಕ್ರಮಗಳು ನಡೆದಿರುವಂತಹ ಬಗ್ಗೆ ಶಂಕೆ ವ್ಯಕ್ತಪಡಿಸಿದೆ ಇಡಿ. ಅನೇಕ ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. 43 ಮಾಜಿ ಕಾರ್ಪೊರೇಟರ್ಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಅವರು ಕಾರ್ಯನಿರ್ವಹಿಸಿದ ಅವಧಿಯಲ್ಲಿ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. 2015ರಿಂದ 19ರವರೆಗೆ ಕೊರೆಸಿದ ಬೋರ್ವೆಲ್ಗಳ ಲೆಕ್ಕ, ಅದಕ್ಕೆ ಖರ್ಚು ಮಾಡಿದ ಹಣದ ಲೆಕ್ಕ, ಅದಕ್ಕೆ ಕ್ರಮ ವಹಿಸಿದಂಥ ದಾಖಲೆಗಳು, ಹೀಗೆ ಪ್ರತಿಯೊಂದನ್ನು ಕೂಡ ಲೆಕ್ಕ ಇಟ್ಕೊಂಡಿದ್ದಾರೆ ಅಧಿಕಾರಿಗಳು. ಸೊ ಹೀಗಾಗಿ ಬಿಬಿಎಂಪಿ ಅಂತ ಹೇಳಿದ್ರೆ ಇಡೀ ಬೆಂಗಳೂರಿನ ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ ಎಲ್ಲ ಝೋನ್ಗಳಿಗೂ ಕೂಡ ಕಾರ್ಯವನ್ನು ನಿರ್ವಹಿಸಬೇಕು. ಆದರೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವಾಗ ಬಿಬಿಎಂಪಿ ನಿಜವಾಗಲೂ ಕೂಡ ಕಾನೂನುಬದ್ಧವಾಗಿಯೇ ಎಲ್ಲ ಕಾಮಗಾರಿಗಳನ್ನು ನಡೆಸಿದೆಯಾ, ಕಾನೂನನ್ನು ಆ ಚೌಕಟ್ಟನ್ನು ಉಲ್ಲಂಘಿಸಿ ನಿಯಮಬಾಹಿರವಾಗಿ ಕೊಟ್ಟಿ ಲೆಕ್ಕ ಕೊಟ್ಟಿ ಕಾಮಗಾರಿ ಇಲ್ಲಿ ನಡೆದಿದೆಯಾ? ಹಾಗಾದರೆ 43 ಕಾರ್ಪೊರೇಟರ್ಗಳಿದ್ದಾರಲ್ಲ, ಆ ಕಾರ್ಪೊರೇಟರ್ಗಳು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಿರ್ವಹಿಸಿದಂಥ ವೇಳೆಯೂ ಕೂಡ ಯಾವೆಲ್ಲ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ? ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಏನು ಕರಿತೀವಿ, ಸ್ಥಾಯಿ ಸಮಿತಿಯ ಅಧ್ಯಕ್ಷರು ತೆಗೆದುಕೊಳ್ಳುವಂಥ ತೀರ್ಮಾನ ಯಾವ್ಯಾವಾಗಿತ್ತು, ಯಾವೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಅವೆಲ್ಲವನ್ನು ಕೂಡ ಪರಿಶೀಲಿಸಲಾಗಿ ಈಗ 43 ಕಾರ್ಪೊರೇಟರ್ಗಳಿಗೆ ನೋಟಿಸ್ ಕೊಡಲಾಗಿದೆ. ಬಿಬಿಎಂಪಿ ವಿರುದ್ಧವಾಗಿ ರಾಜಕೀಯವಾದ ಅನೇಕ ಆರೋಪಗಳನ್ನು ನಾವು ನೋಡಿದ್ವಿ ಇಲ್ಲಿವರೆಗೂ. ಬಿಬಿಎಂಪಿ ಅಂತ ಹೇಳಿದ್ರೆ ಅಕ್ರಮ ದಂಧೆಕೋರರ ಒಂದು ಕೂಟ ಅಂತ ಹೇಳಿ ಕೆಲವಷ್ಟು ಜನ ಹೀಗಳೆಯುವಂಥ ಪರಿಸ್ಥಿತಿ ಇದೆ ಬಿಬಿಎಂಪಿಗೆ. ಬಿಬಿಎಂಪಿಯಲ್ಲಿ ಸಣ್ಣ ಪುಟ್ಟ ಇಲಿ ಹೆಗ್ಗಣಗಳಿಗೂ ಕೋಟ್ಯಂತರ ರೂಪಾಯಿ ಬಿಲ್ ಮಾಡಿಕೊಳ್ಳುವಂಥ ಬಿಲ್ ವಿದ್ಯೆ ಕಲಿತಿರುವಂಥ ಪರಿಣಿತರಿರುವ ಜಾಗ ಅದು. ಸ್ಥಾಯಿ ಸಮಿತಿಗಳು ಅಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಇಂದಿನ ಅನೇಕ ನಿದರ್ಶನಗಳಿದ್ದಾವೆ. ಈಗ ಜಾರಿ ನಿರ್ದೇಶನಾಲಯ ಬಿಬಿಎಂಪಿಯ ಕರಾಳತೆಯನ್ನು, ಬಿಬಿಎಂಪಿಯ ಅಧಿಕಾರಿಗಳು ನಡೆಸಿರುವಂಥ ಅಕ್ರಮದ ಬಹಳ ಜಾಲವನ್ನು ಹೊರಗೆಳೆಯುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲಿ ಅಧಿಕಾರಿಗಳು ಹಾಗೂ ಅಂದು ಕರ್ತವ್ಯ ನಿರ್ವಹಿಸಿದಂಥ ಅಧಿಕಾರಿಗಳ ಜೊತೆಗೆ ಕಾರ್ಪೊರೇಟರ್ಗಳು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರಿಗೂ ನೋಟಿಸನ್ನು ಜಾರಿ ಮಾಡಲಾಗಿದೆ. ಆ ನೋಟಿಸಿನ ಅನ್ವಯ ಅವರು ಹಾಜರಾಗಬೇಕಾಗತ್ತೆ ತನಿಖೆಗೆ. ಇಡಿ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಯಾವ ಕಾಮಗಾರಿ ಯಾವ ವರ್ಷದಲ್ಲಿ ನಡೆದಿದೆ, ಎಷ್ಟು ಹಣವನ್ನು ಅದಕ್ಕಾಗಿ ಖರ್ಚು ಮಾಡಲಾಗಿದೆ, ಒಂದು ಸಲ ವೈಟ್ ಟ್ಯಾಪಿಂಗ್ ಅಂತ ಹಾಕೋದು, ಮತ್ತೊಂದು ಸಲ ಇನ್ಯಾವುದೋ ಕಾಮಗಾರಿ ಹೆಸರಲ್ಲಿ ಹಣವನ್ನು ಲಪಟಾಯಿಸೋದು, ರಾತ್ರೋರಾತ್ರಿ ಡಾಂಬರೀಕರಣ ಆಗುತ್ತೆ, ರಾತ್ರೋರಾತ್ರಿ ಬಿಲ್ ಆಗುತ್ತೆ. ಇಂಥ ಅನೇಕ ನಿದರ್ಶನಗಳಿದ್ದಾವೆ. ಹೀಗಾಗಿ ಜಾರಿ ನಿರ್ದೇಶನಾಲಯದ ಈ ನೋಟಿಸ್ಗೆ ಮಾಜಿ ಕಾರ್ಪೊರೇಟರ್ಗಳೀಗ ಶಾಕ್ಗೆ ಒಳಗಾಗಿದ್ದಾರೆ. ಒಳಗಾಗಲೇಬೇಕು ತಪ್ಪು ಮಾಡಿದರೆ. ಸದ್ಯಕ್ಕಂತೂ ನಿನ್ನೆ ದಾಳಿಯ ನಂತರದಲ್ಲಿ ಅನೇಕ ಪ್ರಕ್ರಿಯೆಗಳೀಗ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಹೋಗು 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 ಹೋಗು